ಸರ್ ಇವತ್ತಿನ ಪ್ರತಿಭಟನೆ ರಾತ್ರಿ ಕೂಡ ಮುಂದುವರೆದ ಉದ್ದೇಶ ಏನು ಸರ್? ಇಷ್ಟೊಂದು ಆಕ್ರೋಶ ಎಲ್ಲ ಹೊರಹಾಕಿ ನೋಡಿ, ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಮೆಂಬರ್ ಆಗುವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಏನು ಘೋಷಣೆಗಳು ಕೂಗಿದ್ರು, ಅದು ದೇಶ ದ್ರೋಹದ ಕೆಲಸ ಮಾಡಿದ್ದಾರೆ ಅಂತೇಳಿ ನಾವು ಅವರು ಬಳ್ಳಾರಿಗೆ ಬರುವಾಗ ಅವ್ರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡೋದು ಬೇಡ ಅಂತೇಳಿ ನಾವೆಲ್ಲರಿಗೂ ತಿಳಿಸಿದ್ದೀವಿ. ಆದರೂ ಕೂಡ ಅವರು ಪರ್ಮಿಷನ್ ಕೂಡ 5 ಕಾರುಗಳಿಗೆ 15 ಬೈಕ್ಗಳಿಗೆ ಅಂತ ತಗೊಂಡು ಇವತ್ತು ಎಷ್ಟು ಸಾವಿರಾರು ಬೈಕ್ಗಳು 100 ಕಾರುಗಳನ್ನ ತಗೊಂಡು ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ. ನಾವೇನು ಸೈಡಿಗೆ ನಿಂತ್ಕೊಂಡು ಈ ಬ್ಲ್ಯಾಕ್ ಪಟ್ಟಿ ಕಟ್ಕೊಂಡು ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಇದ್ದೀವಿ. ಅಂದರೆ ದೇಶದ್ರೋಹ ಮಾಡಿ ಅವ್ರು ಏನು ಹಿಂದೆ ಇದ್ದವ್ರು ಮಾಡಿದ್ದಾರೋ ಅವ್ರು ಬರ್ತಾ ಇದ್ದಾರೆ, ಅವ್ರನ್ನ ನಾವು ವಿರೋಧ ಮಾಡಬೇಕು ಅಂತೇಳಿ ನಾವು ಸೈಡಿಗೆ ನಿಂತ್ಕೊಂಡು ವಿರೋಧ ಮಾಡ್ತಾ ಇದ್ದೀವಿ. ನಮ್ಮನ್ನು ಧಿಕ್ಕಾರ ಮಾಡುವಾಗ ಈ ASP ರವಿಕುಮಾರ್ ಅವರು ಬಂದು ನಮ್ಮ ಜಿಲ್ಲಾಧ್ಯಕ್ಷರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಶರ್ಟ್ ಇಟ್ಕೊಂಡು ಗುಂಡಿ ಎಲ್ಲ ಎಳೆದುಬಿಟ್ಟು ಅವ್ರನ್ನ ಬಸ್ನಲ್ಲಿ ಕರ್ಕೊಂಡು ಹೋಗಿ DR ಗ್ರೌಂಡಿಗೆ ಕರ್ಕೊಂಡು ಹೋದ್ರು. ಅಂದರೆ ಮಹಿಳಾ ಕಾರ್ಯಕರ್ತರು ಆಲ್ಮೋಸ್ಟ್ ಒಂದು 10 ಮಂದಿ 15 ಮಂದಿನ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. 6 ಗಂಟೆ ಆದಮೇಲೆ ಅವರು ಇರಬಾರ್ದು ಮಹಿಳಾ ಕಾರ್ಯಕರ್ತರು. ಆದರೂ ಕೂಡ 7 ಗಂಟೆಗೆ ಈಗ ನಮ್ಮನ್ನು ಅವ್ರು ಏನು ರಾಯಲ್ ಸರ್ಕಲ್ಲು ಮೋತಿ ಸರ್ಕಲ್ಲು ದಾಟಿದ ಮೇಲೆ ನಿಮ್ಮನ್ನು ಬಿಡ್ತೀವಿ ಅಂಥೇಳಿ ಈಗ ನಾವು ಬಂದಿದ್ದೀವಿ ಇಲ್ಲಿಗೆ. ನಮ್ಮ ಒಂದೇ ಒಂದು ಡಿಮ್ಯಾಂಡ್ ಏನು ಅಂದರೆ ರವಿಕುಮಾರ್ ಅವರು ASP ಅವರು ಸಸ್ಪೆಂಡ್ ಆಗಬೇಕು, ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು. ಮತ್ತು ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿ ಅವರು ಬಂದು ನಮಗೆ ಸಂಜಾಯಿಷಿ ಹೇಳಬೇಕು, ಏನು ಎದಕ್ಕೆ ಹಿಂಗಾಗಿದೆ, ಇದು ತಪ್ಪು ಅಂತೇಳಿ ಅವರು ಅದು ಮಾಡಬೇಕು. ಈಗ ರ್ಯಾಲಿ ಏನು ಮೋತಿ ಸರ್ಕಲಲ್ಲಿ ಇದೆಯೋ ಅದನ್ನು ಎಷ್ಟು ಪರ್ಮಿಷನ್ ತೊಗೊಂಡಿದ್ದಾರೋ ಅಷ್ಟಕ್ಕೆ ಮಾತ್ರ ಸ್ಥಿಮಿತ ಮಾಡಿ ಬೇರೆ ಇದನ್ನೆಲ್ಲ ವಾಪಸ್ ಕಳಿಸ್ಬೇಕು, ರ್ಯಾಲಿ ಸ್ಟಾಪ್ ಮಾಡಿಸ್ಬೇಕು ಅಂತ. ಸರ್ ಈಗ ಸಚಿವರು ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ, ಸಾವಿರಾರು ಬೈಕ್ಗಳಿದ್ದಾವೆ, ಈ ನಿಟ್ಟಿನಲ್ಲಿ ಅದಕ್ಕೆ ಆಕ್ರೋಶ. ಅದು ನೋಡ್ರಿ, ಬಳ್ಳಾರಿ ಗೌರವನ್ನೇ ಕಳಿಸಿದಾರಲ್ರಿ. ಬಳ್ಳಾರಿ ಗೌರವ ಎಷ್ಟಿತ್ತು, ಹೋಗೋಗಿ ಅವರು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ ವಿಧಾನಸೌಧ ನಮ್ಮ ಏನು ಶಾಸಕಾಂಗದ ದೇವಾಲಯ ಅದು, ಅಲ್ಲೇ ಕೂಗಿ ಇಲ್ಲಿಗೆ ಬರ್ತಾರೆ ಬಳ್ಳಾರಿಗೆ ಅಂತಂದರೆ ಅಷ್ಟು ಅದ್ದೂರಿಯಾಗಿ ಅವ್ರನ್ನ ಸ್ವಾಗತ ಮಾಡ್ತಾರೆ ಅಂತಂದರೆ ಈ ಕಾಂಗ್ರೆಸ್ ಪಕ್ಷದವರು ಎಂಥವ್ರು ಅನ್ನೋದು ನಮಗೆ ಜನರಿಗೆಲ್ಲ ಗೊತ್ತಾಗಿದೆ. ಪ್ರತಿಭಟನೆ ಮುಂದುವರಿಯುತ್ತೆ ಸರ್? ಹೆಂಗೆ? ಇಲ್ಲ, ಚುನಾವಣಾಧಿಕಾರಿ ಬರೋವರೆಗೆ ಇಲ್ಲೇ ನಾವು ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.